ಯಾವ ಹುಳು ದೇಹವನ್ನು ತಿಂದಿದ್ರೆ ಆ ದೇಹ ಎಷ್ಟು ಗಂಟೆಗಳ ಹಿಂದೆ ಅದರಲ್ಲಿ ಉಸಿರಿತ್ತು, ಉಸಿರು ಯಾವಾಗ ಚೆಲ್ಲಿದ್ರು ಹೇಳಬಹುದಾಗುತ್ತಾ? ಈ ಥರ ತುಂಬ ವೈಜ್ಞಾನಿಕವಾಗಿ ಬಹಳಷ್ಟು ವಿಚಾರಗಳಿದೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಈ ಡಿಬೇಟಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಸಂಕೇತ್ ಅಣಗಿ ಸರ್ ಇದ್ದಾರೆ, ಸುಪ್ರೀಂ ಕೋರ್ಟ್ನ ವಕೀಲರು. ಸ್ವಾಗತ ಸಂಕೇತ್ ಅಣಗಿ ಸರ್ ನಿಮಗೆ ಈ ಡಿಬೇಟ್ಗೆ. ಈ ನಿಮಿಷದಲ್ಲಿ ದಿನೇಶ್ ರಾವ್ ಅವರಿದ್ದಾರೆ, FSL ತಜ್ಞರು, ಬಹಳ ವರ್ಷಗಳಿಂದ ಮಾಧ್ಯಮದವರಿಗೆ ಬೇಕಾಗಿರತಕ್ಕಂಥ ವ್ಯಕ್ತಿ. ಅನೇಕ ವೈಜ್ಞಾನಿಕ ಅನುಮಾನಗಳು ಈ ಥರ FSL ವಿಚಾರಕ್ಕೆ ಬಂದಾಗ ನಾವು ದಿನೇಶ್ ರಾವ್ ಅವ್ರನ್ನ, ಫಣೀಂದ್ರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾನೆ ಇರ್ತೀವಿ. ದಿನೇಶ್ ರಾವ್ ಅವರು ಸಿಕ್ಕಿದ್ದಾರೆ ನಮಗೆ. ಸ್ವಾಗತ ನಿಮಗೆ ದಿನೇಶ್ ರಾವ್ ಅವರ ಈ ಒಂದು ಡಿಬೇಟ್ಗೆ. ನಮಸ್ಕಾರ, ಥ್ಯಾಂಕ್ ಯು. ಇನ್ನೊಂದು ಪ್ರೊಫೆಸರ್ ಚಂದ್ರಕಾಂತ್ ಅವರಿದ್ದಾರೆ ನಮ್ಮ ಜೊತೆಯಲ್ಲಿ, HOD ಫಾರೆನ್ಸಿಕ್ ಮೆಡಿಸಿನ್, ಮೈಸೂರಿನಿಂದ ನಮಗೆ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾಗತ ಚಂದ್ರಕಾಂತ್ ಸರ್ ತಮಗೆ ಈ ಒಂದು ಡಿಬೇಟ್ಗೆ. ನಮಸ್ಕಾರ ಸರ್. ಫೈನ್ ಸರ್, ನಾನೀಗ ನನ್ನ ಮೊದಲನೇ ಪ್ರಶ್ನೆ ನಾನು ಚಂದ್ರಕಾಂತ್ ಸರಿಂದ ಹೋಗ್ಬಿಡ್ತೀನಿ. ನಾನು ಚಂದ್ರಕಾಂತ್ ಸರ್ಗೆ ಫಸ್ಟ್ ಕ್ವಶನ್. ಸರ್, ಈಗ ಇಲ್ಲಿ ಇದು 10 ವರ್ಷದ್ದು ಇರಬಹುದು, 20 ವರ್ಷದ್ದು ಇರಬಹುದು ಅಂತ ಹೇಳಿ ಹೂತಿರ್ತಕ್ಕಂಥ ವ್ಯಕ್ತಿ ಹೇಳ್ತಿರುವಂಥ ಮಾತಿದು. ನಾನೊಂದು 20 ವರ್ಷಗಳಲ್ಲಿ 15 ವರ್ಷಗಳಲ್ಲಿ ಈ ಥರ ಹೂತಾಕ್ಬಿಟ್ಟಿದ್ದೀನಿ ಅಂತ ಹೇಳಿ ಈ ಭಾಗದಲ್ಲಿ ಒಂದು ಮೂಳೆ ಸಿಕ್ಕಾಗ ಫಸ್ಟ್ ಇನ್ಫಾರ್ಮೇಷನ್ ಒಂದು ಸೈಂಟಿಫಿಕಲಿ ಒಬ್ಬ ವಿಜ್ಞಾನಿಗೆ, ಒಬ್ಬ ಸೈನ್ಸ್ ಪರ್ಸನ್ಗೆ, ಫಾರೆನ್ಸಿಕ್ ಎಕ್ಸ್ಪರ್ಟ್ಗೆ ಈ ಒಂದು ಮೂಳೆ ಸಿಕ್ಕ ತಕ್ಷಣ ಆತನ ಮುಂದೆ ಇರಬಹುದಾದ ಸವಾಲುಗಳೇನು, ಅದನ್ನು ಪರೀಕ್ಷೆಗೆ ಯಾವ ಥರ ಒಡ್ಡುತ್ತಾರ ವ್ಯಕ್ತಿ ಅಂತ? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮೂಳೆ ಸಿಕ್ಕಾಗ, ಅಥವಾ ನಾವು ಅದನ್ನು ಸ್ಕೆಲ್ಟಲ್ ರಿಮೇನ್ಸ್ ಅಂತೇಳಿ ಕರಿತೀವಿ. ಸೊ ಸ್ಕೆಲ್ಟಲ್ ರಿಮೇನ್ಸ್ ಅಂತೇಳಿ ಕರೆದಾಗ ನಮ್ಮಲ್ಲಿ ಕೆಲವೊಂದು ಚಾಲೆಂಜಸ್ ಅಥವಾ ಆಬ್ಜೆಕ್ಟಿವ್ಸ್ ಇರ್ಬೋದು. ಸೊ ಒಂದು ಐಡೆಂಟಿಫಿಕೇಷನ್ ಆಫ್ ಎ ಪರ್ಸನ್ ಒಂದು, ಅದಾದ ನಂತರ ಕಾಸ್ ಆಫ್ ಡೆತ್ತು, ಮ್ಯಾನರ್ ಆಫ್ ಡೆತ್ತು, ಮತ್ತು ಟೈಮ್ ಸಿನ್ಸ್ ಡೆತ್ ಅಂತ ಹೇಳಿ ಕರಿತೀವಿ. ಇದಲ್ದೇನೆ ಜೆಂಡರ್, ಅಂದರೆ ಯಾವ ವ್ಯಕ್ತಿ ಹೆಂಗಸೋ ಅಥವಾ ಗಂಡಸೋ, ಮತ್ತು ಹೈಟ್ ಆಫ್ ಎ ಪರ್ಸನ್ ಎಷ್ಟಿರ್ಬೋದು. ಸೊ ಈ ಥರದ ಒಂದು ಕೆಲವೊಂದು ಮಾಹಿತಿಗಳನ್ನೆಲ್ಲನೂ ನಾವು ಕಲೆ ಹಾಕ್ಬೋದು. ಫೈನ್ ಫೈನ್. ದಿನೇಶ್ ರಾವ್ ಅವರೇ, ಈಗ ಈ ಒಂದು ತನಿಖೆಗೆ ಸಂಬಂಧಪಟ್ಟಂತೆ ಫೂಲ್ ಪ್ರೂಫ್ ಆಗಿದೆ ಈ ಒಂದು ತನಿಖೆ, ಯಾರ್ಯಾರಿಗೂ ಅನುಮಾನಗಳು ಬೇಡ, ವೈಜ್ಞಾನಿಕ ದಿಕ್ಕಿನಲ್ಲಿ ಈ ಒಂದು ತನಿಖೆ ಸಾಗ್ತಾ ಇದೆ ಅಂತ ಹೇಳ್ತಾರೆ. ಕೆಲವರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಅನುಮಾನಗಳಿರಬಹುದು. ಈಗ ಒಂದು 2-3 ದಿನಗಳಿಂದ ಸತತ ಪ್ರಯತ್ನಗಳಾಗ್ತಾ ಇದೆ. ಪ್ರಯತ್ನಗಳಾದ ಮೇಲೆ ಮೊಟ್ಟ ಮೊದಲ ಬಾರಿಗೆ ನಮಗೆ ಪಾಯಿಂಟ್ ನಂಬರ್ 1ನಲ್ಲಿ ಒಂದು ಐಡೆಂಟಿ ಕಾರ್ಡ್ ರೂಪದ, ಅಂದರೆ ಪ್ಯಾನ್ ಕಾರ್ಡ್ ಸಿಕ್ಕಿತ್ತು, ಡೆಬಿಟ್ ಕಾರ್ಡ್ ಸಿಕ್ಕಿತ್ತು. ಆ ಒಂದು ವ್ಯಕ್ತಿನ ಪತ್ತೆ ಹಚ್ಚಿದಾಗ ಒಬ್ಬರು ಗಂಡಸು ಅಂತ ಗೊತ್ತಾಯಿತು, ಅವರನ್ನು ಜಾಂಡಿಸ್ ಬಂದು ತೀರಿಕೊಂಡಿದ್ದಾರಂತೆ. ಇರಲಿ, ಅದೊಂದು ಇನ್ನೊಂದು ಭಾಗ. ಅದು ಈಗ ಮೂಳೆ ಸಿಕ್ಕ ಮೇಲೆ ನಿಮ್ಮ ಅಭಿಪ್ರಾಯ ಏನು ಸರ್ ಈ ಕೇಸ್ಗೆ ಸಂಬಂಧಪಟ್ಟಂತೆ? ಅಲ್ಲ, ಈಗ ಮೂಳೆ ಸಿಕ್ಕಿದ ಅಂದ್ರೆ ಇದು ಮುಂಚೆನೆ ಐಡೆಂಟಿಫೈ ಮಾಡತಕ್ಕಂತ ಯಾರು ಅನಾಮಿಕ ವ್ಯಕ್ತಿ ಅಂತ ಏನ್ ಹೇಳ್ತಾರೆ, ಅವರು ಈ ಜಾಗನ ಗ್ರೇವ್ ನ ಐಡೆಂಟಿಫೈ ಮಾಡಿದ್ದಾರೆ. ಆ ಜಾಗದಲ್ಲಿ ಒಂದು 3 ಜಾಗದಲ್ಲಿ ಸಿಕ್ಕಿಲ್ಲ, ಒಂದು 4 ಜಾಗದಲ್ಲಿ ಸಿಕ್ಕಿಲ್ಲ, ಒಂದು 5ನೇ ಜಾಗದಲ್ಲಿ ಸಿಕ್ಕಿದೆ ಅಂತ. ಈಗೇನೋ ಮೂಳೆ ಸಿಕ್ಕಿದೆ, ಬಟ್ ಯಾವ ಮೂಳೆ ಅನ್ನೋದು ನಮಗೂ ಗೊತ್ತಿಲ್ಲ. ಬಟ್ ನೀವ್ ಹೇಳಿದ ಪ್ರಕಾರ ಒಂದು ಏನು ಬಟ್ಟೆ ಮತ್ತೆ ಕಾರ್ಡ್ ಸಿಕ್ಕಿದೆ ಅಂತಲ್ಲ, ಐ ಥಿಂಕ್ ದಟ್ ಇಸ್ ನಥಿಂಗ್ ಟು ಡೂ ವಿತ್ ಪ್ರೆಸೆಂಟ್ ಇನ್ವೆಸ್ಟಿಗೇಷನ್. ಯಾಕಂದ್ರೆ ಯಾವ ಬಟ್ಟೆ 15-20 ವರ್ಷ ನಂತರ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೇಮ್ ಟು ಡೂ ವಿತ್ ಕಾರ್ಡ್ಸ್. ಸೊ ಅದು ಸಿಗ್ಲಿಕ್ಕೆ ಆಗ್ಲಿಲ್ಲ. ನಾನು ನೆನ್ನೆನೂ ಹೇಳಿದ್ದೆ, ದಟ್ ಶುಡ್ ಬಿ ಸಮಥಿಂಗ್ ರೀಸೆಂಟ್ ಇನ್ ಆರಿಜಿನ್. ಇಟ್ ಇಸ್ ನಥಿಂಗ್ ಟು ಡೂ ವಿತ್ ಕೇಸ್ ಅಂತ ಒಂದು. ಈಗ ಸಿಕ್ಕಿರ್ತಕ್ಕಂಥ ಮೂಳೆನಲ್ಲಿ ಯಾವ್ದು ಸಿಕ್ಕಿದೆ ಅದು ಆಧಾರದ ಮೇಲೆ ಅಬ್ಸರ್ವೇಷನ್ಸ್ ಆಗ್ಲಿ, ಎಕ್ಸಾಮಿನೇಷನ್ ಆಗ್ಲಿ, ಅನಾಲಿಸಿಸ್ ಆಗ್ಲಿ, ಕನ್ಕ್ಲೂಷನ್ ಆಗ್ಲಿ ಮಾಡಬಹುದು. ಸೊ ಏನಾದ್ರೂ ಈಗ ತಲೆಬುರುಡೆ ಮತ್ತೆ ಸೊಂಟದಲ್ಲಿರ್ತಕ್ಕಂಥ ಹಿಪೋನ್ ಅಂತ ಹೇಳ್ತೀವಿ, ಅದೆರಡು ಸಿಕ್ಕಿದ್ರೆ ಡೆಫಿನೆಟ್ಲಿ ದ ಅಕ್ಯುರಸಿ ವಿಲ್ ಬಿ ಅರೌಂಡ್ 95 to 100%. ವಿ ಕ್ಯಾನ್ ನ್ಯಾರೋ ಡೌನ್ ಅಬೌಟ್ ದ ಏಜ್ ಅಂಡ್ ದ ಸೆಕ್ಸ್ ಆಫ್ ದ ಪರ್ಸನ್. ಸೊ ಅದಕ್ಕೆ ಯಾವ್ದು ಮೂಳೆ ಸಿಕ್ಕಿದೆ ಅದ ಆಧಾರದ ಮೇಲೆನೆ ವಿ ಕ್ಯಾನ್ ಫರ್ದರ್ ಒಪೈನ್ ಆನ್ ದಟ್. ಬಟ್ ಡೆಫಿನೆಟ್ಲಿ ಇಟ್ಸ್ ಅ ಗುಡ್ ಮೂವ್. ಬಟ್ ಒಂದು ಇಂಪಾರ್ಟೆಂಟ್, ಈಗ ಸಿಕ್ಕಿರ್ತಕ್ಕಂಥ ಮೂಳೆ ಏನಿದೆ, ಈ ಮೂಳೆಗೆ, ಈ ಅಸ್ಥಿ ಪಂಜರ ಈ ಮನುಷ್ಯನಿಗೆ ನಾವು ಹುಡುಕ್ತಾ ಇದ್ವಾ, ಇಲ್ಲ ನಾವು ಹುಡುಕ್ತಾ ಇರ್ಬೇಕಾದ್ರೆ ಸಿಕ್ಕಿದ್ದು ಸಮದರ್ ಸ್ಕೆಲಿಟನಲ್ ರಿಮೇನ್ಸ್ ಅಂತ. ಯಾಕಂದ್ರೆ ಸಿಕ್ಕಿರೋದು ಕೆಲವೇ ಮೂಳೆಗಳು. ಸೊ ದಿಸ್ ಇಸ್ ಅನದರ್ ಥಿಂಗ್ ವಿಚ್ ಅನಾಮಿಕನು ಹೇಳ್ಬೇಕು, ತನಿಖಾದಾರಿನೂ ಹೇಳ್ಬೇಕು. ಬಿಕಾಸ್ ದಟ್ ಪ್ಲೇಸ್ ವೇರ್ ದೇ ಆರ್ ಸರ್ಚಿಂಗ್, ಇಟ್ ಇಸ್ ವೆಲ್ ನೋನ್ ಪ್ಲೇಸ್ ಆಫ್ ಬರಿಯಲ್ ಇನ್ ದ ಪಾಸ್ಟ್. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಸೊ ಅಲ್ಲಿಗೂ ಇದಕ್ಕೆ ಏನಾದ್ರು ಈ ಪಾಸಿಬಿಲಿಟಿ ಆಫ್ ಮಿಕ್ಸಪ್ ಇಸ್ ದೇರ್. ಐ ಥಿಂಕ್ ದ ಇನ್ವೆಸ್ಟಿಗೇಷನ್ ಹ್ಯಾಸ್ ಟು ಪಾಯಿಂಟ್ ಔಟ್. ದಿನೇಶ್ ರಾವ್ ಸರ್, ಈಗ ಇಲ್ಲಿ ಇನ್ನೊಂದೇನು ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರೆ, ಈಗ ಮೂಳೆ ಸಿಕ್ಕಿದಾಗ ಇದು ಕೊಲೆಯಾ, ಇದು ಅತ್ಯಾಚಾರವಾ, ಇದು DNA ಪರೀಕ್ಷೆಗೆ ಒಳಪಡುವಷ್ಟು ಈ ಒಂದು ಮೂಳೆ ಪರಿಣಾಮಕಾರಿಯಾಗಿ ನಮಗೆ ಲಭ್ಯವಾಗಿದೆಯಾ? ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಕ್ವಶನ್ನು. ಏನಾಗುತ್ತೆ ಸರ್, ಈಗ ಸಾವು ಸಂಭವಿಸಿದ 1 ರಿಂದ 10 ವರ್ಷ ಅಂತ ನಾವು ಒಂದು ಪೀರಿಯಡನ್ನು ಕನ್ಸಿಡರ್ ಮಾಡಿದ್ರೆ,
ಶವವನ್ನು ಅಪ್ಪಿತಪ್ಪಿ ಹೂಳದೇ ಇದ್ದರೆ, ನಾವು ಸರಿಯಾಗಿ ಹೂಳದೇ ಇದ್ದರೆ ಮೂಳೆಗಳೆಲ್ಲ ಪುಡಿ ಪುಡಿಯಾಗಿ ನಾಶ ಆಗಿಬಿಡ್ತಾವೆ ಸರ್, ಸರಿಯಾಗಿ ನಾವು ಅದನ್ನು ಹೂಳದೇ ಇದ್ದರೆ ಅಂತ. ನೆಲದ ಆಮ್ಲೀಯ ಗುಣ ಇರುತ್ತಲ್ಲ, ಈ ಕಾರಣದಿಂದಾಗಿ 10 ರಿಂದ 50 ವರ್ಷಗಳಲ್ಲಿ ಎಲುಬು ಸಂಪೂರ್ಣವಾಗಿ ಕರಗುತ್ತೆ ಅಂತ ಒಂದು ಮಾತಿದೆ. ಕೆಲವೊಮ್ಮೆ ಕೆಲವು ರಾಸಾಯನಿಕದ ಕಾರಣದಿಂದಾಗಿ ಮೂಳೆಗಳು ಪಳೆಯುಳಿಕೆಗಳಾಗಿ ಕೂಡ ಸಿಗಬಹುದು ಅಂತ ಹೇಳಿ. ಒಂದು 50 ವರ್ಷ ಬಿಟ್ಟು 20 ವರ್ಷ ಬಿಟ್ಟು ಒಂದು ಮೂಳೆ ಸಿಕ್ಕರೆ ಇದು ರೇಪ್ ಆಗಿದೆಯಾ, ಯಾರಾದರೂ ವಿಷಾಕ್ ಸಾಯಿಸ್ಬಿಟ್ಟಿದ್ದಾರಾ, ಚಾಕು ಚುಚ್ಚಿಬಿಟ್ರಾ, ಇಲ್ಲ ಉಸಿರುಗಟ್ಟು ಸಾಯಿಸ್ಬಿಟ್ರಾ, ಇಲ್ಲ ನೇಣ ಹಾಕಿಬಿಟ್ರಾ, ಇಲ್ಲ ಏನೋ ಗನ್ನಿಗಿನ್ನ ಶೂಟ್ ಮಾಡಿಬಿಟ್ರಾ, ಇದೆಲ್ಲ ಹೇಗೆ ಸರ್? ಕೊಲೆ ಇಲ್ಲಿರೋದೇನೆಂದರೆ ಕೊಲೆ ಮಾಡಿದ ಬಾಡಿಗಳು ನಾನು ಹೂತಿದ್ದೀನಿ ಅಂತ ಒಬ್ಬ ವ್ಯಕ್ತಿ ಹೇಳಿದಾಗ ತನಿಖೆ ಕೂಡ ಅದು ಸುತ್ತಲೇ ಸುತ್ತುತ್ತಾ ಅಥವಾ ಮೂಳೆ ಮೇಲೆ ಇದೆಲ್ಲ ಡಿಪೆಂಡ್ ಆಗುತ್ತಾ ಅಂತ? ನೋಡಿ, ಒಂದು ನಾವು ಅರ್ಥಕೋಬೇಕು, ಎಕ್ಸುಮೇಷನ್ ಇಸ್ ಅ ಪ್ರೋಸೆಸ್, ಪೋಸ್ಟ್ ಮಾರ್ಟಮ್ ಇಸ್ ಡಿಫ್ರೆಂಟ್. Okay. ಎಕ್ಸುಮೇಷನ್ ಅನ್ನೋದು ಇಟ್ಸ್ ಆಬ್ಜೆಕ್ಟಿವ್ಸ್, ಮೇನ್ ಆಬ್ಜೆಕ್ಟಿವ್ಸ್ ಆಫ್ ದ ಎಕ್ಸುಮೇಷನ್ ನಾವು ಹೇಗ್ ಸತ್ರು ಅಂತ ಹುಡುಕಕ್ಕಿಂತ ಯಾರು ಸತ್ರು ಅಂತ ಹುಡುಕೋದು, ಐಡೆಂಟಿಫಿಕೇಶನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ನಾವು ಐಡೆಂಟಿಫಿಕೇಶನ್ ಪ್ಯಾರಾಮೀಟರ್ಸ್ ಏನೇನು ಆ ಬೋನ್ಸ್ ನಲ್ಲಿ ಸಿಗುತ್ತೆ Okay. ಅದನ್ನಲ್ಲಿ ತಕೊಂಡು, ಅದೇ ಗಂಡು ಹೆಣ್ಣು, ವಯಸ್ಸೆಷ್ಟು, ಹೈಟ್ ಎಷ್ಟು, ಯಾವ ರೀತಿ ಇದು ಸಪರೇಟ್ ಆಗಿದೆ ಬೋನ್ಸು, ಮತ್ತೆ ಎಷ್ಟು ಹಿಂದೆ ಸತ್ತಿದ್ದಾನೆ, ಇದೆಲ್ಲ ಮಾಹಿತಿಗಳನ್ನ ನಾವು ಪೊಲೀಸ್ ಕೊಡ್ತೇವೆ. ಇದಲ್ಲದೆ DNA ಸ್ಯಾಂಪಲ್ ನ ತಕೊಂಡು ಫರ್ದರ್ ಪ್ರೋಸೆಸ್ ಆಫ್ ಎಸ್ಟಾಬ್ಲಿಷಿಂಗ್ ದ ಐಡೆಂಟಿಟಿ ಅಂತೀವಿ. ದಟ್ ಪ್ರೋಸೆಸ್ ವಿಲ್ ಹ್ಯಾಪನ್. ಸೊ ದಿಸ್ ಇಸ್ ಐ ಮೋಸ್ಟ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಎಕ್ಸುಮೇಷನ್ ಗೆ ಸತ್ತಿದೆ ಹೇಗೆ ಅಂತ ಹುಡುಕೋದು ಇನ್ ದ ರೀಸೆಂಟ್ ಬಾಡೀಸ್, ನಾಟ್ ಇನ್ ದಿಸ್ ಓಲ್ಡ್ ಕೇಸಸ್. Okay. ಆಮೇಲೆ ಎರಡನೇದು, ಈಗ ಹೇಗೆ ಸತ್ರು ಅಂತ. ಸಿ, ಇಫ್ ವಿ ಹಸ್ ಸಸ್ಟೈನ್ ಬ್ಲಂಟ್ ಅಂಡ್ ಶಾರ್ಪ್ ಇಂಜುರೀಸ್, Okay. ಅದರಲ್ಲಿ ಡೆಫಿನೆಟ್ಲಿ ವಿ ಕ್ಯಾನ್ ಮೇಕ್ ಔಟ್ ದಟ್ ಹಿ ಹಸ್ ಡೈಡ್ ಡ್ಯೂ ಟು ಸಚ್ ಪರ್ಟಿಕ್ಯುಲರ್ ವೆಪನ್, ಯೂಸ್ ಆಫ್ ಸಚ್ ಪರ್ಟಿಕ್ಯುಲರ್ ವೆಪನ್ ಅಂಡ್ ದ ಪಾಸಿಬಲ್ ಕಾಸ್ ಆಫ್ ಡೆತ್ ನಾವು ಹೇಳಲಿಕ್ಕೆ ಬರ್ತದೆ. Okay. ಈಗ ನೀವ್ ಹೇಳ್ದಾಗೆ ಏನೋ ಸೆಕ್ಷುವಲ್ ಅಸಾಲ್ಟ್ ಆಯ್ತು, ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಹೊರದೇಶದಲ್ಲಿ ಇದ್ದಾಗ ಒಮ್ಮೆನೆ 70 ಬಾಡಿ ತೆಗೆದ್ವಿ. ಇನ್ನೊಮ್ಮೆ ನಮ್ಮ ಸಮುದ್ರದಲ್ಲಿ ನಾವು ಯೂಸ್ ಟು ಟೇಕ್ ಔಟ್ ದ ಸ್ಕೆಲಿಟನ್ಸ್. ಅವು ಗನ್ ಶಾಟ್ ವೂಂಡ್ಸ್ ನಾವು ಕನ್ವಿಕ್ಷನ್ ಸಹ ತಗೊಂಡಿದ್ದೇವೆ. ಸೊ ಗನ್ ಶಾಟ್ ವೂಂಡ್ಸ್ ಅಲ್ಲಾಗ್ಲಿ, ಬ್ಲಂಟ್ ಅಂಡ್ ಶಾರ್ಪ್ ಇಂಜುರೀಸ್ ಆಗಲಿ, ವಿ ಹ್ಯಾವ್ ಈವನ್ ಅಚೀವ್ಡ್ ದ ಕನ್ವಿಕ್ಷನ್ ಆಫ್ಟರ್ ಎಸ್ಟಾಬ್ಲಿಷಿಂಗ್ ದ ಐಡೆಂಟಿಟಿ. ಸೊ ಬಟ್ ಇದರಲ್ಲಿ ಸೆಕ್ಷುವಲ್ ಅಸಾಲ್ಟ್ಸ್ ಅಬ್ಸಲ್ಯೂಟ್ಲಿ ಇಂಪಾಸಿಬಲ್ ಟು ಕನ್ಫರ್ಮ್ ದ ಆರ್ ಕೊರಾಬರೇಟ್ or establish a case of sexual assault after 15-20 years based on the examination of the bones. ಇದು ಒಂದು ಇಂಪಾರ್ಟೆಂಟ್ ಥಿಂಗ್ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಈವನ್ ಅಟ್ ದ ಸೇಮ್ ಟೈಮ್ ಕುತ್ತಿಗೆ ಸಾಯಿಸಿದ್ದಾರೆ, ಸ್ಟ್ರಾಂಗುಲೇಷನ್ ಮಾಡಿ ಸಾಯಿಸಿದ್ದಾರೆ, ನೇಣಾಕೊಂಡು ಸತ್ತಿದ್ದಾನೆ, ಅಬ್ಸಲ್ಯೂಟ್ಲಿ ನಾಟ್ ಪಾಸಿಬಲ್. 15-20 ವರ್ಷ ನಂತರ. ಸೊ ಏನೋ ಕುತ್ತಿಗೆ ನೇಣು ಹಾಕ್ಬೇಕಾದ್ರೆ ಕುತ್ತಿಗೆ ಮೂಳೆ ಮುರಿದಿದೆ, ದಟ್ ಇಸ್ ಅ ರೇರ್ ಪಾಸಿಬಿಲಿಟಿ ವಿಚ್ ವಿ ಸಿ ಇನ್ ರೂಟೀನ್ ಹ್ಯಾಂಗಿಂಗ್. Okay. ಬಟ್ ಡೆಫಿನೆಟ್ಲಿ that is not an indication at all. ಏನೋ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾನೆ, ಅಬ್ಸಲ್ಯೂಟ್ಲಿ ಇಟ್ಸ್ ಆಫ್ ನೋ ಯೂಸ್. Okay. ಸೊ ಅದಕ್ಕೆ ಒಂದು ನಾವು when we start doing the exhumation, ನಾವು ನಾನೇ many of the exhumations ನಾನು ಮ್ಯಾಜಿಸ್ಟ್ರೇಟ್ಗೆ ಹೇಳಿ ಪೊಲೀಸ್ಗೆ ಹೇಳಿ ಸ್ಟಾಪ್ ಮಾಡಿಸಿದ್ದೀನಿ. when it is 2-5-6 years ಹಾರ್ಟ್ ಅಟ್ಯಾಕ್ ಆಗಿ ಸತ್ತಾಗ, no, we don't get any positive findings. Okay. So if there is an history of assault, then we start exhumation, because we are the ones to guide the investigating officers and the magistrate that is this indeed indicated or not. So 5-6 ವರ್ಷ ನಂತರ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿರುತ್ತ ಹುಡುಕಕ್ಕಾಗೋದಿಲ್ಲ. ಇಟ್ಸ್ ಅ ಹೋಲ್ ಫ್ಯೂಟೈಲ್ ಪ್ರೋಸೆಸ್. ಬಟ್ ಇಲ್ಲ, ರಾಡ್ ನಲ್ಲಿ ಹೊಡೆದಿದ್ದಾರೆ, ಮಚ್ಚಲ್ ಹೊಡೆದಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ವಿ ವಿಲ್ ಎಕ್ಸ್ಯೂಮ್ ಅಂಡ್ ದಟ್ ವಿಲ್ ಬಿ ಅ ವೆರಿ ಗುಡ್ ಪೀಸ್ ಆಫ್ ಎವಿಡೆನ್ಸ್ ಫಾರ್ ದ ಇನ್ವೆಸ್ಟಿಗೇಟಿವ್ ಆಫೀಸರ್ ಟು ಡೂ ಫರ್ದರ್ ಪ್ರೋಸೆಸ್ ಆಫ್ ಇನ್ವೆಸ್ಟಿಗೇಷನ್. ಫೈನ್.